ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಪ್ರತಿ ವರ್ಷನೂ ಜನವರಿ ಟೈಮಲ್ಲಿ ಸುಗ್ಗಿ ಹುಗ್ಗಿ ಅಂತ ಪ್ರೋಗ್ರಾಮ್ನ ಜಕ್ಕೂರ್ ಗ್ರೌಂಡಲ್ಲಿ ವೀಕ್ಷಕರೇ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಪ್ರತಿ ವರ್ಷನೂ ಆರ್ಗನೈಸ್ ಮಾಡ್ತಾರೆ ವೀಕ್ಷಕರೇ. ಲಾಸ್ಟ್ ಇಯರು ಅಷ್ಟೇ ಕೂಡ ತುಂಬ ಚೆನ್ನಾಗಿ ಅಷ್ಟು ಅಚ್ಚುಕಟ್ಟಾಗಿ ಅದನ್ನು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ರು. ಮತ್ತು ಅದರಲ್ಲಿ ತುಂಬ ಡಿಫ್ರೆಂಟ್ ನಮ್ಮ ಹಳ್ಳಿಯ ಸೊಗಡನ್ನು ತಗೊಬಂದಿದ್ರು ವೀಕ್ಷಕರೇ. ಹಾಗೇನೆ ಹಳ್ಳಿಲಿ ನಾವು ಏನೇನು ಆಟಗಳನ್ನ ಆಡ್ತೀವಿ ಎಲ್ಲ ಆಟಗಳನ್ನೂ ಅಲ್ಲಿ ಆಡಿಸಿದ್ರು. ತುಂಬ ಮೇಳಗಳಾಗಲಿ, ಎತ್ತಿನ ಗಾಡಿ ರೈಡ್ ಆಗಲಿ, ಹಾಗೇನೆ ಮತ್ತು ಹ್ಯಾಂಡ್ ಕ್ರಾಫ್ಟ್ ಕೈಯಲ್ಲಿ ಮಾಡಿರೋ ಕರಕುಶಲ ವಸ್ತುಗಳ ಪ್ರದರ್ಶನ ಆಗಲಿ, ಹಾಗೆಯೇ ತುಂಬ ಆಯೋಜನೆ ಮಾಡಿದ್ರು ವೀಕ್ಷಕರೇ. ಹಾಗೇನೆ ಈ ವರ್ಷನೂ ಕೂಡ ಜನವರಿ 17-18 ಸುಗ್ಗಿ ಹುಗ್ಗಿ ಅಂತ 2026 ಈ ಸರಿ ಜಕ್ಕೂರ್ ಗ್ರೌಂಡಲ್ಲಿ, ಅದೇ ಗ್ರೌಂಡಲ್ಲಿ ಆರ್ಗನೈಸ್ ಮಾಡ್ತಿದ್ದಾರೆ ವೀಕ್ಷಕರೇ. ಇನ್ನೂ ದೊಡ್ಡದಾಗಿ ಆರ್ಗನೈಸ್ ಮಾಡ್ತಾ ಇದ್ದಾರೆ ವೀಕ್ಷಕರೇ. ಆ ಜಕ್ಕೂರ್ ಗ್ರೌಂಡ್ ಬರೋದು, ನೀವು ಯಾರ್ಯಾರು ಏರ್ಪೋರ್ಟ್ ರೋಡಲ್ಲಿ ಹೋಗ್ತಿರ್ತೀರೋ ಹೆಬ್ಬಾಳಿಂದ ಆ ಗ್ರೌಂಡಿಗೆ ಒಂದು 4-5 ಕಿಲೋಮೀಟರ್ ಆಗುತ್ತೆ ವೀಕ್ಷಕರೇ. 4 ಕಿಲೋಮೀಟರ್ ಅಂದ್ಕೊಳ್ಳಿ ಜಕ್ಕೂರ್ ಗ್ರೌಂಡ್ ಆಗೋದು. ಬಟ್ ನೀವು ಬಸ್ಸಲ್ಲಿ ಬರ್ತಿದ್ದೀರಿ ಅಂದರೆ, ಮೆಜೆಸ್ಟಿಕ್ ಯಾವುದೇ ಪ್ಲೇಸಿಂದ ಬರ್ತಿದ್ದೀರಾ ಅಂದರೆ ಮೆಜೆಸ್ಟಿಕ್ಕಿಂದ ಜಕ್ಕೂರ್ ಸ್ಟಾಪ್, ಜಕ್ಕೂರ್ ಏರೋಡ್ರಮ್ ಸ್ಟಾಪ್ ಹಾಕಿರಿ. ಅಲ್ಲಿಂದ ಒಂದು 1.5 ಕಿಲೋಮೀಟರ್ 2 ಕಿಲೋಮೀಟ್ರು ವಾಕ್ ಮಾಡ್ಬೋದು. ಇಲ್ಲ ಬಸ್ಗಳು ತುಂಬಾ ಆ ಸೈಡು ಬರ್ತವೆ, ಅಲ್ಲೂ ಕೂಡ ನೀವು ಹತ್ಕೊಂಡು ಅದಕ್ಕೆ ಜಕ್ಕೂರ್ ಗ್ರೌಂಡಿಗೆ ಬರ್ಬೋದು ವೀಕ್ಷಕರೇ. ಆ ಪರ್ಟಿಕ್ಯುಲರ್ ಪ್ರೋಗ್ರಾಮು ಸ್ಟಾರ್ಟ್ ಆಗೋದು ವೀಕ್ಷಕರೇ 17th and 18th. ನೀವು ಏನಾದ್ರು ಕಲ್ಚರಲ್ ಪ್ರೋಗ್ರಾಮ್ಸಿಗೇನೆ ಹೋಗ್ತಾ ಇದ್ದೀರಾ, ಅಥವಾ ನೀವೇನಾದರೂ ಸಮ್ ಮ್ಯೂಸಿಕಲ್ ಪ್ರೋಗ್ರಾಮ್ಸ್ಗೆ ಹೋಗ್ತಾ ಇದ್ದೀರಾ ಅಂದರೆ 4 PM ಇಂದ ನೀವು ಆನ್ವರ್ಡ್ಸು 17th ಮತ್ತು 18th 4 PM ಆನ್ವರ್ಡ್ಸು ಎಲ್ಲ ಕಲ್ಚರಲ್ಲು ಮ್ಯೂಸಿಕ್ ಇವೆಂಟ್ಸು 4 PM ಆನ್ವರ್ಡ್ಸು ಎಲ್ಲ ಆಲ್ಮೋಸ್ಟ್ 6 PM ಇಂದ ಸ್ಟಾರ್ಟ್ ಆಗ್ತದೆ. 4 PM ನೀವು ಹೋಗ್ಬೋದು. ಬಟ್ ನೀವು ಹೋಲ್ ಡೇ ಏನೇನು ಪ್ರೋಗ್ರಾಮ್ಸ್ಗಳಿರ್ತವೆ, ನೀವು ಯಾವ್ಯಾವ ಥರ ಆಟಗಳನ್ನ ನಮ್ಮ ಹಳ್ಳಿಲಿ ಆಡುವಂಥ ಯಾವ ಆಟಗಳನ್ನ ಅಲ್ಲಿ ಆಡ್ತಾರೆ, ಆಟಗಳಿಗೆ ಯಾವ ಥರ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ ವೀಕ್ಷಕರೇ. ನಾನು ಹಾಗೆ ಹೇಳ್ದಂಗೆ ಈ ಸುಗ್ಗಿ ಹುಗ್ಗಿ ಅನ್ನೋದು ನಮ್ಮ ಸಂಕ್ರಾಂತಿ ಟೈಮಲ್ಲಿ ಒಂಥರ ವಿಶೇಷ. ಆ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಎಳ್ಳು ಬೆಲ್ಲ ಇದು ಮಾಡಿಕೊಂಡು ಕಬ್ಬು ಎಲ್ಲ ಆ ಕಡೆ ಎಲ್ಲ ಪ್ರತಿಯೊಬ್ಬರು ಮನೆಗೂ ನಾವು ಹೋಗಿ ಹಂಚ್ತಾ ಇರ್ತೀವಿ. ಹಾಗೆಯೇ ಸುಗ್ಗಿ ಹುಗ್ಗಿ ಇದೊಂದು ಹಬ್ಬನ ಒಂದೊಂದು ಕಡೆ ಇದನ್ನ ಸುಗ್ಗಿ ಹಬ್ಬ ಅಂತಲೇ ಕರೀತಾರೆ. ಹಾಗಾಗಿ ಈ ಸುಗ್ಗಿ ಹುಗ್ಗಿ ಪ್ರೋಗ್ರಾಮ್ ಅಂತಲೇ ಅಷ್ಟು ಚೆನ್ನಾಗಿ ಜೋರಾಗಿ ಆರ್ಗನೈಸ್ ಮಾಡ್ತಾರೆ ನಮ್ಮ ಬೆಂಗಳೂರಲ್ಲಿ. ಅದು ಕೂಡ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ತುಂಬಾ ಜೋರಾಗಿ ಮಾಡ್ತಾರೆ, ಅವರೆಲ್ಲ ಬರ್ತಾರೆ. ಹಾಗಾಗಿ ಅಲ್ಲಿ ಅವತ್ತಿನ ದಿನ ನಮ್ಮ ಹಳ್ಳಿಯಲ್ಲಿ ಆಟ ಆಡುವಂತಹ ಆಟಗಳಾಗಲಿ ಅಥವಾ ಅದು ಕ್ರೀಡೆಗಳಾಗಲಿ ಯಾವ್ಯಾವು ಅಂದರೆ ಎತ್ತಿನ ಗಾಡಿ ರೈಡು. ನಾವು ಎತ್ತಿನ ಗಾಡೀಲಿ ನಾವು ಏನೇ ಆಗಲಿ ಹಳ್ಳಿಲಿ ಎತ್ತಿನ ಗಾಡಿದೇ ಯೂಸ್ ಮಾಡೋದಲ್ಲ, ಆ ಎತ್ತಿನ ಗಾಡಿ ರೈಡ್ ಕೂಡ ನೀವು ಅಲ್ಲಿ ಇದು ಮಾಡ್ಬೋದು. ಅದಾದಮೇಲೆ ಗಾಳಿಪಟ ಹಾರಿಸೋದು, ಗಾಳಿಪಟ ಹಾರಿಸೋ ಪ್ರದರ್ಶನ ಕೂಡ ಏರ್ಪಟ್ಟಿದ್ದಾರೆ. ನೀವು ಡಿಫ್ರೆಂಟು ನಿಮ್ಮ ಕಿಡ್ಸ್ಗಳು ಬೇರೆ ಥರ ಗಾಳಿಪಟ ಮಾಡಿದ್ರು ಆ ಗಾಳಿಪಟನ ನೀವು ತಗೊಬಂದ್ಬಿಟ್ಟು ಅಲ್ಲಿ ಪ್ರದರ್ಶನಕ್ಕೆ ಇದು ಮಾಡ್ಬೋದು. ಮತ್ತು ಅಲ್ಲೂ ನೀವು ಅದಕ್ಕೆ ಆ ಪ್ರದರ್ಶನ ಭಾಗವಹಿಸ್ಬೋದು ವೀಕ್ಷಕರೇ. ಅದು ಕೂಡ ನೀವು ಏನೇ ಅದಕ್ಕೆ ರಿಜಿಸ್ಟ್ರೇಷನ್, ಅದಕ್ಕೆ ಏನೇ ಇನ್ಫಾರ್ಮೇಷನ್ ಬೇಕು, ಆ ಪ್ರದರ್ಶನಕ್ಕೆ ಏನು ಮಾಡ್ಕೋಬೇಕು ಎಲ್ಲ ಡೀಟೇಲ್ಸು ಈ ನಂಬರ್ ಕೊಟ್ಟಿದ್ದೀನಿ ವೀಕ್ಷಕರೇ. ಇವೆರಡು ಫೋನ್ ನಂಬರಿಗೆ ನೀವು ಕಾಲ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗಾಗಲಿ ನೀವೇ ಆಗಲಿ ಗಾಳಿಪಟನ ಹಾರಿಸ್ಬೇಕು ಅಂದರೆ ಅದನ್ನು ಪ್ರದರ್ಶನಕ್ಕೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಏನು ಥರ, ಸುಮ್ಮನೆ ಎಲ್ಲರೂ ತೊಗೊಂಬರ್ಬೋದಾ, ಕಾಂಪಿಟೇಷನ್ಸ್ ಇದೆಯಾ, ಎಲ್ಲ ಡೀಟೇಲ್ಸು ನೀವು ಇಲ್ಲಿ ಕಾಲ್ ಮಾಡಿಕೊಂಡು ಕೇಳ್ಕೊಬೋದು ವೀಕ್ಷಕರೇ. ಅದಾದ್ಮೇಲೆ ಬಂದ್ಬಿಟ್ಟು ಅವರೇ ಬೇಳೆ ಮೇಳ. ಈಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಅವರೇಕಾಳು ಸೀಸನ್ ಬಂದಿರೋದ್ರಿಂದ ಅವರೇ ಬೇಳೆ ಮೇಳನೇ ಇರುತ್ತೆ. ನೀವು ಎಷ್ಟು ಬೇಕಾದ್ರೂ ಹೋಲ್ಸೇಲ್ ಇದರಲ್ಲಿ ನೀವು ಆ ಮೇಳದಲ್ಲಿ ಬಂದ್ಬಿಟ್ಟು 17th 18th ಫುಲ್ ಡೇ ಇರೋದ್ರಿಂದ ನೀವು ಯಾವ ಟೈಮಲ್ಲಿ ಬಂದ್ರೂ ನೀವು ಅದನ್ನು ತಗೊಂಡು ಅಲ್ಲಿ ಡಿಫ್ರೆಂಟ್ ಅವರೇಕಾಳು ಎಲ್ಲ ನೋಡಿಕೊಂಡು ಅಲ್ಲಿ ಹೋಲ್ಸೇಲ್ ಆಗಿ ತುಂಬ ಕಮ್ಮಿ ಪ್ರೈಸಸಲ್ಲಿ ತಗೊಂಡು ಹೋಗ್ಬೋದು ವೀಕ್ಷಕರೇ. ಅದು ಕೂಡ ತುಂಬ ಒಳ್ಳೆಯದು. ಯಾರ್ಯಾರು ಅವರೇಕಾಳ್ದು ಚೆನ್ನಾಗಿ ಏನೇನು ರೆಸಿಪಿ ಮಾಡ್ತೀರೋ ಅವರಿಗೆಲ್ಲ ಇನ್ನೊಂದು ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಇನ್ನೊಂದು ಏನಂದರೆ ವೀಕ್ಷಕರೇ, ಇಲ್ಲಿ ನಾನು ಹೇಳಿದಾಗೆ ಕಲ್ಚರಲ್ ಇವೆಂಟ್ಸಲ್ಲಿ ಫಸ್ಟ್ ಬರೋದು ವೀಕ್ಷಕರೇ ನಿಮಗೆ ಪ್ರೋಗ್ರಾಮಲ್ಲಿ 17th 6 PM ಬರ್ಫಿ ಬ್ಯಾಂಡ್ ಅವರಿಂದ, ಬರ್ಫಿ ಬ್ಯಾಂಡ್ ಆ್ಯಂಡ್ ಮ್ಯೂಸಿಕ್ ಅವ್ರ ಗ್ರೂಪ್ ಕಡೆಯಿಂದ ನಿಮಗೆ ಮ್ಯೂಸಿಕಲ್ ಪ್ರೋಗ್ರಾಮ್ಸ್ ಇರುತ್ತೆ, ಬ್ಯಾಂಡ್ ಮ್ಯೂಸಿಕಲ್ ಪ್ರೋಗ್ರಾಮ್ಸ್ ಇರುತ್ತೆ ವೀಕ್ಷಕರೇ. ಅಷ್ಟು ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮು ವಾಶಿಕಿ ವೈಭವ್ ಅವರು ಡಿಫ್ರೆಂಟ್ ಬೇರೆ ಮ್ಯೂಸಿಕಲ್ ಇದೆಲ್ಲ ಬಂದಿದ್ರು. ಈ ಸರಿ ಡಿಫ್ರೆಂಟಾಗಿ ಕರೆಸಿದ್ದಾರೆ, ಬರ್ಫಿ ಬ್ಯಾಂಡ್ ಅಂತ ಕರೆಸಿದ್ದಾರೆ. ಅವರು 17th 6 PM ಆನ್ವರ್ಡ್ಸು. ನೀವು ಇದಕ್ಕಂತೂ ಮಿಸ್ ಮಾಡಿ. ಇಂಥ ಪ್ರೋಗ್ರಾಮ್ಗಳಿಗೆ ವೀಕ್ಷಕರೇ ನಮ್ಮ ಹಳ್ಳಿಯ ಸೊಗಡನ್ನು ತೋರಿಸೋಂಥ ಇಲ್ಲಿರೋ ಸಿಟಿಲಿರೋಂಥ ಮಕ್ಕಳುಗಳಿಗೆ ಅಷ್ಟು ಹಳ್ಳಿಯ ಸೊಗಡುಗಳ ಬಗ್ಗೆ ಗೊತ್ತಿರಲ್ಲ. ಅವರಿಗೆಲ್ಲ ತಿಳ್ಕೊಬೇಕು ಅಂದರೆ ಇಂಥ ಸುಗ್ಗಿ ಹುಗ್ಗಿ ಪ್ರೋಗ್ರಾಮ್ಗಳಿಗೆ ಹೋಗಲೇಬೇಕು. ನಮ್ಮ ಬೆಂಗಳೂರಲ್ಲಿ ಕುಟುಂಬ ಸಮೇತರ ಹೋಗಿ ನೀವು ಇದನ್ನು ಕಣ್ತುಂಬ್ಕೊಳ್ಳಿ ವೀಕ್ಷಕರೇ. ಅದಾದಮೇಲೆ ಬಂದ್ಬಿಟ್ಟು 18th ಅಂದರೆ ನಮ್ಮ ಮಹಾಭಾರತದಲ್ಲಿ ಆ 18th ಯುದ್ಧ ನಡೆದಿತ್ತಲ್ಲ, ಅದು 18 days ನಡೆದಿತ್ತಂತೆ ವೀಕ್ಷಕರೇ. ಆ 18 days ಯುದ್ಧನ
ಅವರು ಡ್ಯಾನ್ಸ್ ಮ್ಯೂಸಿಕಲ್ ಪರ್ಫಾರ್ಮೆನ್ಸಲ್ಲಿ ಒಂದು ತಂಡಗಳು ಬಂದ್ಬಿಟ್ಟು ಅದನ್ನ ಡ್ಯಾನ್ಸ್ ಮ್ಯೂಸಿಕಲ್ ಪರ್ಫಾರ್ಮೆನ್ಸಲ್ಲಿ ಅದನ್ನು ತೋರಿಸ್ತಾರೆ. ಅದು ಬಂದ್ಬಿಟ್ಟು ನಿಮಗೆ 18 6 PM ಆನ್ವರ್ಡ್ಸ್ ವೀಕ್ಷಕರೇ. ಅದು ನೋಡಿ, ಅದು ತುಂಬ ರೋಮಾಂಚನಕವಾಗಿರುತ್ತೆ. ಅದು ಯುದ್ಧದ್ದು 18 ಡೇಸ್ ಯುದ್ಧ ಆದಮೇಲೆ ಪಾಂಡವರು ಗೆದ್ದಿದ್ದಲ್ವ, ಅದರದ್ದು ಅವರು ನೃತ್ಯ ಪ್ರದರ್ಶನ ಡ್ಯಾನ್ಸ್ ಮುಖಾಂತರ ಅದಕ್ಕೆ ಡ್ಯಾನ್ಸ್ ಮುಖಾಂತರ ಅಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾರೆ ವೀಕ್ಷಕರೇ. ಅದು ಕೂಡ ಅಷ್ಟು ಚೆನ್ನಾಗಿರುತ್ತೆ. ಅದನ್ನು ನೀವು ಬಂದರೆ ಕಣ್ ತುಂಬ್ಕೊಬೋದು ವೀಕ್ಷಕರೇ. ಅದಾದಮೇಲೆ ಇವೆಂಟ್ಸ್ ಎಲ್ಲ ಹೇಳಿದೆ ನಾನು, ಕಲ್ಚರಲ್ ಇವೆಂಟ್ಸ್ ಹೇಳಿದೆ. ಅದಾದಮೇಲೆ ಗಾಳಿಪಟ ಹಾರಿಸೋದಾಗಲಿ, ಅದಾದಮೇಲೆ ನಮ್ಮ ಎತ್ತಿನ ಗಾಡಿ ರೈಡ್ ಆಗಲಿ, ಅದಾದಮೇಲೆ ನಿಮಗೆ ಒಂದು ಡ್ರಾಯಿಂಗು. ನಿಮ್ಮ ಕಿಡ್ಸ್ಗಳಿಗೆ 15 ಇಯರ್ಸು ಅಂತ ನಾನು ನೋಡಿದ ಪ್ರಕಾರ 15 ಇಯರ್ಸ್ ಇರೋ ಯಾರ್ಯಾರು ಕಿಡ್ಸ್ ಇದ್ದಾರೆ ಅವರು ಕೂಡ ನೀವು ಈ ಡ್ರಾಯಿಂಗ್ ಪ್ರದರ್ಶನಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ವೀಕ್ಷಕರೇ. ನೀವು ಆ ಡ್ರಾಯಿಂಗ್ ಇದಕ್ಕೆ ಹೇಗೆ ರಿಜಿಸ್ಟ್ರೇಷನ್ ಅದಕ್ಕೆ ನಾನು ಹೇಳಿದಲ್ಲ, ಈ 2 ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಬೇಗನೆ ರಿಜಿಸ್ಟರ್ ಈಗಲೇ ಕಾಲ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ವೀಕ್ಷಕರೇ. ಹೆಲ್ಪ್ ಆಗಿ ತುಂಬ ಕಿಡ್ಸ್ಗಳು ಡ್ರಾಯಿಂಗಲ್ಲಿ ತುಂಬ ಚೆನ್ನಾಗಿರ್ತಾರೆ. ಅವರಿಗೆಲ್ಲರೂ ತುಂಬಾ ಇಂಟ್ರೆಸ್ಟ್ ಇರೋರಿಗೆಲ್ಲರಿಗೂ ಈ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಒಳ್ಳೆಯದು, ಚೆನ್ನಾಗಿರುತ್ತೆ. ತುಂಬ ಡಿಫ್ರೆಂಟ್ ಎಲ್ಲ ಕಿಡ್ಸ್ಗಳಾಗಲಿ ಎಲ್ಲರೂ ಇಂಟ್ರೆಸ್ಟ್ ಇರೋರು ತುಂಬ ಜನ ಭಾಗವಹಿಸ್ತಾ ಇರ್ತಾರೆ ಅಲ್ಲಿ. ಹಾಗಾಗಿ ನೀವು ಕೂಡ ಇದನ್ನು ಭಾಗವಹಿಸ್ಬೇಕು. ಏನು ಮಾಡಬೇಕು, ಈ ನಂಬರಿಗೆ ಕಾಲ್ ಮಾಡಿಕೊಂಡು ಇನ್ಫಾರ್ಮೇಷನ್ ರಿಜಿಸ್ಟ್ರೇಷನ್ ಹೇಗೆ ಅಂತ ತಿಳ್ಕೊಳ್ಳಿ ವೀಕ್ಷಕರೇ. ಅದಾದಮೇಲೆ ಬಂದ್ಬಿಟ್ಟು ವೀಕ್ಷಕರೇ, ನೆಕ್ಸ್ಟ್ ಬಂದ್ಬಿಟ್ಟು ಕಬಡ್ಡಿ ಮತ್ತು ಹಗ್ಗ ಜಗ್ಗಾಟ, ಅದಾದಮೇಲೆ ಬಂದ್ಬಿಟ್ಟು ರಂಗೋಲಿ ಸ್ಪರ್ಧೆ. ಇವೆಲ್ಲ ನೋಡಿ, ರಂಗೋಲಿ ಸ್ಪರ್ಧೆ, ಹಗ್ಗ ಜಗ್ಗಾಟ, ಇವಕ್ಕೆಲ್ಲವಕ್ಕೂ ನೀವು ಕಬಡ್ಡಿ ಎಲ್ಲಿಂದಲೂ ಬನ್ನಿ ವೀಕ್ಷಕರೇ, ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಅವತ್ತು ಬಂದ್ಬಿಟ್ಟು ಪ್ರದರ್ಶನಕ್ಕೆ ಸೇರೋಕ್ಕಾಗಲ್ಲ. ಇವ್ರು 2 ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ನೀವು ಅವ್ರಿಗೆ ಕಾಲ್ ಮಾಡಿಕೊಂಡು ಯಾವ ತಂಡ ಏನು ಯಾವ ಥರ ರಿಜಿಸ್ಟ್ರೇಷನ್ ಮಾಡಿಕೊಂಡು ಯಾವ ಟೈಮಿಗೆ ಬರಬೇಕು, ಇವೆಲ್ಲ ಕ್ರೀಡೆಗಳು ಯಾವ ಟೈಮಿಗೆ ಸ್ಟಾರ್ಟ್ ಆಗ್ತವೆ ಎಲ್ಲ ಪ್ರತಿಯೊಂದನ್ನು ವೀಕ್ಷಕರೇ ಕಾಂಟ್ಯಾಕ್ಟಿಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ. ಅವ್ರಿಗೆ ಕಾಲ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಹರಿಮಡಿ ಇನ್ನೊಂದು 20 ದಿನ ಇದೆ. ಆ್ಯಕ್ಚುಲಿ ಪ್ರತಿಯೊಬ್ಬರು ಈಗಿಂದಲೇ ಸ್ಟಾರ್ಟ್ ಮಾಡಿಕೊಂಡು ರಿಜಿಸ್ಟ್ರೇಷನ್ಗೆ ನೀವು ಭಾಗವಹಿಸಿ. ಅಲ್ಲಿ ಚೆನ್ನಾಗಿರುತ್ತೆ. ಇವೆಲ್ಲ ನಮ್ಮ ಹಳ್ಳಿಲಿ ಆಡುವಂಥ ಆಟಗಳು. ಆ್ಯಕ್ಚುಲಿ ಅದರದ್ದೊಂದು ಸೌಂದರ್ಯ, ಹಳ್ಳಿದೊಂದು ಸೊಗಡನ್ನೇ ಅಲ್ಲಿ ತಗೊಬಂದಿರ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಇಂಥ ಆಟಗಳಾಗಲಿ, ರಂಗೋಲಿ ಆಗಲಿ, ನಿಮಗೆ ತುಂಬ ಹೆಣ್ಮಕ್ಳಿಗೆ ರಂಗೋಲಿ ಬಿಡೋದು ಚೆನ್ನಾಗಿ ಗೊತ್ತಿರುತ್ತೆ. ಅವರು ಕೂಡ ಇಂಥ ಪಾರ್ಟಿಸಿಪೇಟ್ ಮಾಡ್ಬೋದು. ತುಂಬ ಜನ ಇರ್ತಾರೆ, ಅವ್ರು ರೆಕಗ್ನೈಸ್ ಮಾಡ್ತಾರೆ, ನಿಮ್ಮನ್ನು ಹೊಗಳ್ತಾರೆ ಅಲ್ಲಿ. ಹಾಗಾಗಿ ಅದೊಂದು. ಅದಾದಮೇಲೆ ಕಬಡ್ಡಿನೂ ಅಷ್ಟೇ, ತುಂಬ ಜನ ಟ್ಯಾಲೆಂಟ್ ಇರ್ತಾರೆ, ಹಿಡನ್ ಟ್ಯಾಲೆಂಟ್ಸ್ಗಳಿರ್ತಾರೆ ಕಬಡ್ಡಿ ಆಡೋದ್ರಲ್ಲಿ. ಅವರು ಕೂಡ ತುಂಬ ಒಂದೊಂದು ಟೀಮ್ ಮಾಡಿಕೊಂಡು ಇಂಥ ಗೇಮ್ಸಲ್ಲೆಲ್ಲ ಬಂದಾಗ ಲೈಮ್ ಲೈಟಿಗೆ ಬರ್ಬೋದು. ಆ್ಯಕ್ಚುಲಿ ಅವರು ತುಂಬ ಯಾರಿಗಾರು ಅಲ್ಲಿ ನೋಡ್ತಾ ಬಂದಿರ್ತಾರೆ, ಯಾರು ಕಬಡ್ಡಿ ಪ್ಲೇಯರ್ಸು, ಯಾರು ಕಬಡ್ಡಿ ಬಂದಿರ್ತಾರೆ, ಅವ್ರು ನಿಮ್ಮನ್ನು ಇದು ಮಾಡ್ಬೋದು. ಹಾಗಾಗಿ ಪ್ರತಿಯೊಬ್ಬರು ಇಂಥ ಇದರಲ್ಲಿ ನಿಮ್ಮನ್ನು ನೀವು ಗುರುತಿಸೋಕ್ಕೋಸ್ಕರ ಆಡಲೇಬೇಕು. ನಿಮ್ಮ ಪ್ರತಿಭೆನ ಮುಂದೆ ತರಬೇಕು ಅಂದರೆ ಇಂಥ ಇದರಲ್ಲೆಲ್ಲ ಬಂದಾಗ ಯಾರು ಒಬ್ಬರು ನೋಟಿಸ್ ಮಾಡ್ತಾರೆ ವೀಕ್ಷಕರೇ. ಅದಾದಮೇಲೆ ಹಗ್ಗ ಜಗ್ಗಾಟನೂ ಕೂಡ ಅಷ್ಟೇ. ಅವೆಲ್ಲ ಒಂಥರ ನೋಡೋಕ್ಕೆ ಕಣ್ ತುಂಬ ಬರುತ್ತೆ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಅಷ್ಟು ರೋಮಾಂಚನಕಾರಿಯಾಗಿ ನಡೆದಿದ್ದು, ಈ ಸರಿನೂ ಕೂಡ ತುಂಬ ರೋಮಾಂಚನಕಾರಿಯಾಗಿ ನಡೀತಾ ಇದ್ದಾವೆ. ಹಾಗಾಗಿ ಪ್ರತಿಯೊಬ್ಬರು ಈ ಎಲ್ಲ ಇವೆಂಟ್ಸ್ಗಳಿಗೂ ಭಾಗವಹಿಸಿ. ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲ ಕೊಟ್ಟಿದ್ದೀನಿ, ಅಡ್ರೆಸ್ಸನ್ನು ಕೊಟ್ಟಿದ್ದೀನಿ. ಜಕ್ಕೂರು ಗ್ರೌಂಡ್ ಅಂತ ಹೊಡೆದ್ರೆ ನಿಮಗೆ ಎಲ್ಲಿಂದಲ್ಲ ಮ್ಯಾಪನ್ನಾರು ತೋರಿಸುತ್ತೆ. ಏರ್ಪೋರ್ಟ್ ರೋಡಲ್ಲಿ ಹೋಗ್ಬೇಕಾದ್ರೆ ಜಕ್ಕೂರು ಹೆಬ್ಬಾಳಿಂದ ಒಂದು 4 ಕಿಲೋಮೀಟ್ರ್ ಬಂದರೆ ನೀವು ಜಕ್ಕೂರ್ದು ಬರುತ್ತೆ. ಅಲ್ಲಿಂದ ನೀವು ಅಲ್ಲಿ ಜಕ್ಕೂರು ಗ್ರೌಂಡ್ ಅಂತ ಯಾರಿಗೆ ಕೇಳಿದ್ರು ಅಲ್ಲಿ ಹೋಗ್ತಾರೆ. ಮೇನ್ ರೋಡ್ ಪಕ್ಕನೇ ಜಕ್ಕೂರು ಗ್ರೌಂಡ್ ಇರೋದು. ಅಷ್ಟು ಚೆನ್ನಾಗಿದೆ ವೀಕ್ಷಕರೇ. ಪ್ರತಿಯೊಬ್ಬರೂ ಇವೆಂಟ್ಸ್ ಅಂತೂ ಸಖತ್ತಾಗಿರುತ್ತೆ. ಎಲ್ಲ ಪ್ರತಿಯೊಬ್ಬರು ಭಾಗವಹಿಸಿ. 17th ಮತ್ತು 18th ಮಿಸ್ ಮಾಡೋಕ್ಕೆ ಹೋಗಬೇಡಿ. ಜನವರಿ ನಿಮ್ಮೆಲ್ಲ ಕುಟುಂಬ ಸಮೇತವಾಗಿ ಭಾಗವಹಿಸಿ. ಅದರಲ್ಲೂ ಕೂಡ ಇಂಥ ಕ್ರೀಡೆಗಳಿಗೆ, ನೀವು ನಮ್ಮ ಹಳ್ಳಿಯಲ್ಲಿ ನಡೆಯುವ ಕ್ರೀಡೆಗಳಿಗೆ ಭಾಗವಹಿಸಿ. ಅದರಲ್ಲಿ ಹೇಗೆ ನಡೀತವೆ ಹೇಗೆ ಅಂತೆಲ್ಲ ನಮ್ಮ ಸಿಟಿಲಿರೋ ಪ್ರತಿಯೊಬ್ಬರು ನೋಡಬೇಕು. ಹಾಗಾಗಿ ಪ್ರತಿಯೊಬ್ಬರು ಇದಕ್ಕೆ ಭಾಗವಹಿಸಲಿ ಅನ್ನೋದು ಒಂದು ಸ್ಮಾಲ್ ಇನ್ಫಾರ್ಮೇಷನ್ನ ನಾನು ಪ್ರತಿಯೊಬ್ಬ ನಮ್ಮ ವೀಕ್ಷಕರಿಗೆ, ಚಾನಲ್ ನೋಡ್ತಾ ಇರೋಂಥ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿಯರಿಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಏನೇ ಬೇಕಾದ್ರೂ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್ ವೀಕ್ಷಕರೇ. ಥ್ಯಾಂಕ್ ಯು ಸೊ ಮಚ್ ಗೈಸ್. ಟೇಕ್ ಕೇರ್. ಬಾಯ್.